ಪ್ರೋಟೀನ್ ಪೌಡರ್ ತಗೊಳ್ತಿದ್ದೀರಾ? ಹಾಗಾದ್ರೆ ಈ ವಿಷಯ ನಿಮ್ಗೆ ಗೊತ್ತಿರಲೇಬೇಕು. ಬಹಳಷ್ಟು ಜನ ನನ್ನನ್ನು ಕೇಳ್ತಾರೆ, ಡಾಕ್ಟ್ರೆ ಪ್ರೋಟೀನ್ ಪೌಡರ್ ತಗೊಂಡ್ರೆ ಕಿಡ್ನಿ ಹಾಳಾಗುತ್ತಾ ಅಂತ. ನಿಜ ಹೇಳ್ಬೇಕಂದ್ರೆ ಆರೋಗ್ಯವಂತ ಜನರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮತ್ತು ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಪೌಡರ್ ತಗೊಂಡ್ರೆ ಸಾಮಾನ್ಯವಾಗಿ ಯಾವ ಸಮಸ್ಯೆ ಕೂಡ ಆಗುವುದಿಲ್ಲ. ಹಾಗಾದ್ರೆ ಜಿಮ್ ಮಾಡೋರು ದಿನಕ್ಕೆ ಎಷ್ಟು ಪ್ರೋಟೀನ್ ತಗೊಳ್ಬಹುದು? ಪ್ರತಿ ಕೆಜಿ ತೂಕಕ್ಕೆ ದಿನಕ್ಕೆ 1.5 ರಿಂದ 2 ಗ್ರಾಂ ಪ್ರೋಟೀನ್ ಸಾಕಾಗುತ್ತೆ. ಉದಾಹರಣೆಗೆ ನಿಮ್ಮ ತೂಕ 70 ಕೆಜಿ ಇದ್ದರೆ ದಿನಕ್ಕೆ ಸುಮಾರು 100 ರಿಂದ 140 ಗ್ರಾಂ ಪ್ರೋಟೀನ್ ಸಾಕು. ಇದಕ್ಕಿಂತ ಜಾಸ್ತಿ ತಗೊಂಡ್ರೆ ಬೇಗನೆ ಮಸಲ್ ಬೆಳೆಯುತ್ತೆ ಅನ್ನೋದಕ್ಕೆ ಯಾವುದೇ ಪ್ರೂವನ್ ಎವಿಡೆನ್ಸಸ್ ಇಲ್ಲ. ಆದ್ರೆ ಪ್ರಾಬ್ಲಮ್ ಯಾವಾಗ ಬರುತ್ತೆ ಗೊತ್ತಾ? ಬೇಕಾದಕ್ಕಿಂತ ಜಾಸ್ತಿ ಪ್ರೋಟೀನ್ ತಗೊಂಡಾಗ, ನಕಲಿ ಅಥವಾ ಕಳಪೆ ಗುಣಮಟ್ಟದ ಸಪ್ಲಿಮೆಂಟ್ಸ್ ಗಳನ್ನ ಬಳಸಿದಾಗ, ನೀರು ಕಡಿಮೆ ಕುಡಿದಾಗ, ವೈದ್ಯರ ಸಲಹೆ ಇಲ್ಲದೆ ಸ್ಟೀರಾಯ್ಡ್ ಇಂಜೆಕ್ಷನ್ ಗಳನ್ನ ಬಳಸಿದಾಗ. ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು? ಕಿಡ್ನಿಯಲ್ಲಿ ಕಲ್ಲುಗಳಾಗ್ಬೋದು, ಕ್ರಿಯಾಟಿನಿನ್ ಜಾಸ್ತಿ ಆಗ್ಬೋದು, ಮೂತ್ರದಲ್ಲಿ ಪ್ರೋಟೀನ್ ಸೋರಿಕೆ ಆಗ್ಬೋದು, ಅಪರೂಪಕ್ಕೆ ಗಂಭೀರ ಕಿಡ್ನಿಯ ಹಾನಿ ಕೂಡ ಆಗ್ಬೋದು. ಗಮನ ಇರಲಿ, ಜಿಮ್ ಮಾಡಿ, ಬಾಡಿ ಬಿಲ್ಡ್ ಮಾಡಿ, ಆದ್ರೆ ಜಾಸ್ತಿ ಪ್ರೋಟೀನ್ ಅಂದ್ರೆ ಜಾಸ್ತಿ ಮಸಲ್ ಅನ್ನೋ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ಸರಿಯಾದ ಪ್ರಮಾಣದ ಪ್ರೋಟೀನ್, ಸಾಕಷ್ಟು ನೀರು, ಗುಣಮಟ್ಟದ ಸಪ್ಲಿಮೆಂಟ್ಸ್ ಇದೇ ಸುರಕ್ಷಿತ ದಾರಿ. ಫಿಟ್ ಆಗಿ, ಅದರ ಜೊತೆ ನಿಮ್ಮ ಕಿಡ್ನಿಯನ್ನು ಕೂಡ ಫಿಟ್ ಇಟ್ಕೊಳ್ಳಿ. ನಾನು ಡಾಕ್ಟರ್ ಆನಂದ್, ಇದು ನಿಮ್ಮ ಕಿಡ್ನಿ ಕಾಳಜಿ. ನಮಸ್ಕಾರ.